ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಅಂಕಿತಾ, BA ಸೆಕೆಂಡ್ ಸೆಮಿಸ್ಟರ್ ಪಠ್ಯಕ್ಕಿರುವ ಡಾಕ್ಟರ್ ನಟರಾಜ್ ಉಳಿಯಾರವರ ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕದಲ್ಲಿ ಉಲ್ಲೇಖಿಸಿರುವ ಶೇಕ್ಸ್ಪಿಯರ್ ಅವರ ನಾಟಕಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಶೇಕ್ಸ್ಪಿಯರ್ ಅವರ ರೋಮಿಯೋ ಅಂಡ್ ಜೂಲಿಯೆಟ್ ನಾಟಕದ ಬಗ್ಗೆ ತಿಳಿಯೋಣ. ಮುಖ್ಯ ಪಾತ್ರಗಳು ರೋಮಿಯೋ, ಜೂಲಿಯೆಟ್, ರೋಸಲಿನಾ, ಬೆನ್ವಲಿಯನ್ ಮತ್ತು ಲಾರೆನ್ಸ್. ಇಟಲಿಯ ವೆರೋನಾ ನಗರದಲ್ಲಿ ಮಾಂಟೆಗ್ಯೂ ಮತ್ತು ಕಪ್ಲೆಟ್ಸ್ ಎಂಬ ಎರಡು ಕುಟುಂಬಗಳ ನಡುವೆ ಬಹಳ ವರ್ಷದಿಂದ ವೈಷಮ್ಯವಿರುತ್ತದೆ. ಜೂಲಿಯೆಟ್ ಕಪ್ಲೆಟ್ಸ್ ಕುಟುಂಬಕ್ಕೆ ಸೇರಿದವಳು, ರೋಮಿಯೋ ಮಾಂಟೆಗ್ಯೂಸ್ ಕುಟುಂಬಕ್ಕೆ ಸೇರಿದವನು. ರೋಮಿಯೋ ರೋಸಲಿನಾಳನ್ನು ಪ್ರೇಮಿಸಿರುತ್ತಾನೆ, ಆದರೆ ರೋಸಲಿನಾ ರೋಮಿಯೋನನ್ನು ಪ್ರೇಮಿಸಿರುವುದಿಲ್ಲ. ಕಪ್ಲೆಟ್ಸ್ ಕುಟುಂಬದವರು ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿರುತ್ತಾರೆ. ಆ ಪಾರ್ಟಿಗೆ ನಗರದ ಸುಂದರ ಯುವತಿಯರಿಗೆ ಆಹ್ವಾನಿಸಿರುತ್ತಾರೆ. ರೋಮಿಯೋ ಮತ್ತು ಅವನ ಸ್ನೇಹಿತ ಬೆನ್ವಲಿಯನ್ ಆ ಪಾರ್ಟಿಗೆ ರೋಸಲಿನಾಳನ್ನು ನೋಡಲು ಮಾರುವೇಷದಲ್ಲಿ ಹೋಗಿರುತ್ತಾರೆ. ರೋಮಿಯೋ ನೃತ್ಯ ಮಾಡುವಾಗ ಜೂಲಿಯೆಟ್ಳ ಸೌಂದರ್ಯವನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮೋಹಗೊಂಡು ಅವಳನ್ನು ಪ್ರೇಮಿಸುತ್ತಾನೆ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ. ಜೂಲಿಯೆಟ್ ರೋಮಿಯೋನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ. ಇಬ್ಬರು ಕ್ರೈಸ್ತ ಪಾದ್ರಿ ಲಾರೆನ್ಸ್ ಬಳಿ ಹೋಗಿ ಗುಟ್ಟಾಗಿ ಯಾರಿಗೂ ತಿಳಿಯದಂತೆ ಮದುವೆಯಾಗುತ್ತಾರೆ. ಮದುವೆಯಾಗಿ ಹಿಂದಿರುಗುವಾಗ ರೋಮಿಯೋನ ಸ್ನೇಹಿತ ಮತ್ತು ಜೂಲಿಯೆಟ್ನ ಮಾವ ಇಬ್ಬರೂ ಜಗಳವಾಡುತ್ತಿರುತ್ತಾರೆ. ಇದನ್ನು ನೋಡಿದ ರೋಮಿಯೋ ಮಧ್ಯಪ್ರವೇಶಿಸಿ ಜೂಲಿಯೆಟ್ನ ಮಾವನನ್ನು ಕೊಲ್ಲುತ್ತಾನೆ. ಇದರಿಂದ ಕಪ್ಲೆಟ್ಸ್ ಕುಟುಂಬದ ಯಜಮಾನ ರೋಮಿಯೋನನ್ನು ಗಡೀಪಾರು ಮಾಡುತ್ತಾರೆ. ಈ ಘಟನೆಯಿಂದ ಜೂಲಿಯೆಟ್ ಕೂಡ ರೋಮಿಯೋನ ಮೇಲೆ ತುಂಬ ಕೋಪಗೊಂಡಿರುತ್ತಾಳೆ. ರಾತ್ರಿ ಯಾರಿಗೂ ತಿಳಿಯದಂತೆ ರೋಮಿಯೋ ಜೂಲಿಯೆಟ್ಳ ಬಳಿ ಬಂದು ನಡೆದ ನಿಜ ಸಂಗತಿಯನ್ನು ತಿಳಿಸಿ ಇಬ್ಬರು ಮತ್ತೆ ಒಂದಾಗುತ್ತಾರೆ. ಜೂಲಿಯೆಟ್ಗೆ ಮದುವೆ ಮಾಡಲು ನಿಶ್ಚಯಿಸುತ್ತಾರೆ. ಜೂಲಿಯೆಟ್ ತನ್ನ ಮಾವನನ್ನು ಕಳೆದುಕೊಂಡ ದುಃಖದಲ್ಲಿದ್ದೇನೆ, ಈಗಲೇ ಮದುವೆ ಬೇಡವೆಂದು ನಿರಾಕರಿಸುತ್ತಾಳೆ. ಆದರೆ ಕಪ್ಲೆಟ್ಸ್ ಕುಟುಂಬದವರು ಪ್ಯಾರಿಸ್ನೊಂದಿಗೆ ಜೂಲಿಯೆಟ್ಳ ಮದುವೆಯನ್ನು ಬಲವಂತವಾಗಿ ನಿಶ್ಚಯಿಸುತ್ತಾರೆ. ಜೂಲಿಯೆಟ್ ಲಾರೆನ್ಸ್ನ ಬಳಿ ಹೋಗಿ ನಡೆದ ಸಂಗತಿಯನ್ನು ತಿಳಿಸುತ್ತಾಳೆ. ಲಾರೆನ್ಸ್ ಒಂದು ಉಪಾಯವನ್ನು ಕೊಡುತ್ತಾನೆ. ನಿದ್ರೆಯ ಮಾತ್ರೆಗಳನ್ನು ತೆಗೆದುಕೊಂಡು ಸತ್ತ ಹಾಗೆ ಇರು, ನಿನ್ನನ್ನು ಜೂಲಿಯೆಟ್ ಸತ್ತಳೆಂದು ಪೆಟ್ಟಿಗೆಯಲ್ಲಿಟ್ಟು ಹೂತು ಹಾಕುತ್ತಾರೆ. ನಾನು ಹೋಗಿ ರೋಮಿಯೋನ ಬಳಿ ಜೂಲಿಯೆಟ್ ಸತ್ತಿಲ್ಲ, ಬದುಕಿದ್ದಾಳೆ ಎಂದು ಹೇಳುತ್ತೇನೆ. ರೋಮಿಯೋ ಬಂದು ನಿನ್ನನ್ನು ಕರೆದುಕೊಂಡು ಹೋಗಿ ಬೇರೆ ದೇಶದಲ್ಲಿ ನೀವು ಸುಖವಾಗಿ ಜೀವಿಸಬಹುದು ಎಂದು ಲಾರೆನ್ಸ್ ಹೇಳುತ್ತಾನೆ. ಜೂಲಿಯೆಟ್ಗೆ ಮೊದಲು ಈ ಉಪಾಯದ ಮೇಲೆ ಅನುಮಾನವಿದ್ದರೂ ರೋಮಿಯೋ ಜೊತೆ ಬದುಕಲು ಇದೊಂದೇ ಉಪಾಯವೆಂದು ತಿಳಿದು ಕೊನೆಯಲ್ಲಿ ಒಪ್ಪಿಕೊಳ್ಳುತ್ತಾಳೆ. ಲಾರೆನ್ಸ್ ಹೇಳಿದ ಉಪಾಯದಂತೆಯೇ ಜೂಲಿಯೆಟ್ ಮಾಡುತ್ತಾಳೆ. ಜೂಲಿಯೆಟ್ ಸತ್ತಳೆಂದು ಪೆಟ್ಟಿಗೆಯಲ್ಲಿಟ್ಟು ಹೂತು ಬರುತ್ತಾರೆ. ಲಾರೆನ್ಸ್ ರೋಮಿಯೋ ಬಳಿ ಹೋಗಿ ಜೂಲಿಯೆಟ್ ಸತ್ತಿಲ್ಲ, ಇನ್ನೂ ಬದುಕಿದ್ದಾಳೆ ಎಂದು ತಿಳಿಸುವ ಮೊದಲೇ ಜೂಲಿಯೆಟ್ ಸತ್ತಳೆಂದು ರೋಮಿಯೋಗೆ ತಿಳಿದು ಬಿಟ್ಟಿರುತ್ತದೆ. ರೋಮಿಯೋ ಜೂಲಿಯೆಟ್ಳ ಕೊನೆಯ ಆಸೆಯನ್ನು ಈಡೇರಿಸಲು ಸ್ಮಶಾನಕ್ಕೆ ಹೋಗುವ ಮುನ್ನ ಒಂದು ವಿಷದ ಬಾಟಲಿಯನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗುತ್ತಾನೆ. ಸ್ಮಶಾನಕ್ಕೆ ಹೋಗಿ ಜೂಲಿಯೆಟ್ಳನ್ನು ಹೊರತೆಗೆದು ಅವಳ ಕೊನೆಯ ಆಸೆಯಾದ ಅವಳ ತುಟಿಗೆ ಮುತ್ತಿಟ್ಟು ತಾನು ಸಾಯಬೇಕೆಂದು ನಿರ್ಧರಿಸುತ್ತಾನೆ. ಅದೇ ಸಮಯಕ್ಕೆ ಜೂಲಿಯೆಟ್ಳ ಜೊತೆ ಮದುವೆ ನಿಶ್ಚಯವಾದ ಪ್ಯಾರಿಸ್ ಅಲ್ಲಿಗೆ ಬರುತ್ತಾನೆ. ಅವನ ಜೊತೆ ಜಗಳವಾಗುತ್ತದೆ. ರೋಮಿಯೋ ಪ್ಯಾರಿಸ್ನನ್ನು ಕೊಲ್ಲುತ್ತಾನೆ. ನಂತರ ತಾನು ಕೂಡ ವಿಷ ಕುಡಿದು ಸಾಯುತ್ತಾನೆ. ಅವನು ಸತ್ತ 1 ಸೆಕೆಂಡಿಗೆ ಜೂಲಿಯೆಟ್ಗೆ ಎಚ್ಚರವಾಗುತ್ತದೆ. ಅವಳು ಕಣ್ಣು ತೆರೆಯುವ ಮುನ್ನ ರೋಮಿಯೋ ಬೇಗ ಬರದಿದ್ದರೆ ಇಷ್ಟು ಲೇಟಾಗಿ ಬರುವುದೆಂದು ರೇಗಿಸಬೇಕು, ಬೇಗ ಬಂದಿದ್ದರೆ ಬಿಂಕವನ್ನು ತೋರಬೇಕು ಎಂದು ಏನೇನೋ ಊಹಿಸಿಕೊಂಡು ಕಣ್ಣು ಬಿಟ್ಟು ನೋಡುತ್ತಾಳೆ. ರೋಮಿಯೋ ಸತ್ತಿರುವುದನ್ನು ನೋಡಿ ನೀನಿಲ್ಲದೆ ನಾನಿನ್ನೇಕೆ ಬದುಕಿರಬೇಕೆಂದು ನಿರ್ಧರಿಸಿ ತಾನು ಸಾಯಲು ಸಿದ್ಧವಾಗುತ್ತಾಳೆ. ಆದರೆ ವಿಷದ ಬಾಟಲಿಯಲ್ಲಿ ಒಂದು ತೊಟ್ಟು ವಿಷವೂ ಉಳಿದಿರುವುದಿಲ್ಲ. ರೋಮಿಯೋನ ತುಟಿಗೆ ಅಂಟಿರುವ ವಿಷವಾದರೂ ಸಿಗುತ್ತದೆ ಎಂದು ಅವನ ತುಟಿಗೆ ಮುತ್ತಿಡುತ್ತಾಳೆ. ಆದರೆ ಅದಕ್ಕೆ ಸಾಯುವುದಿಲ್ಲ. ಪ್ಯಾರಿಸ್ನನ್ನು ಚುಚ್ಚಿ ಕೊಂದ ಚಾಕುವಿನಿಂದ ಜೂಲಿಯೆಟ್ ಚಾಕು ತೆಗೆದುಕೊಂಡು ತನಗೆ ತಾನೇ ತಿವಿದುಕೊಂಡು ಸಾಯುತ್ತಾಳೆ. ಲಾರೆನ್ಸ್ ಕೊನೆಯಲ್ಲಿ ಬಂದು ಪಶ್ಚಾತ್ತಾಪ ಪಡುತ್ತಾನೆ. ತಾನು ಎಲ್ಲರಿಗೂ ವಿಷಯದ ಮೊದಲೇ ತಿಳಿಸಿದ್ದರೆ ಇಷ್ಟು ಆಗುತ್ತಿರಲಿಲ್ಲ.
ಲಾರೆನ್ಸ್ ಎರಡೂ ಕುಟುಂಬಗಳಿಗೂ ನಡೆದ ನಿಜ ಸಂಗತಿಯನ್ನು ಹೇಳುತ್ತಾನೆ. ಗುಟ್ಟಾಗಿ ಮದುವೆ ಮಾಡಲು ಕಾರಣವನ್ನು ಕೂಡ ತಿಳಿಸುತ್ತಾನೆ. ಇವರಿಬ್ಬರ ಮದುವೆಯಿಂದಾದರೂ ಎರಡೂ ಕುಟುಂಬಗಳ ನಡುವೆ ವೈಷಮ್ಯ ಮುರಿದು ಒಂದಾಗಬಹುದೆಂಬ ಆಸೆಯಿಂದ ಮಾಡಿದೆನೆಂದು ಒಪ್ಪಿಕೊಳ್ಳುತ್ತಾನೆ. ಇದರಿಂದ ಪಶ್ಚಾತ್ತಾಪಗೊಂಡ ಎರಡು ಕುಟುಂಬಗಳು ಒಂದಾಗುತ್ತವೆ ಮತ್ತು ಮಾಂಟೆಗ್ಯೂಸ್ ಕುಟುಂಬದವರು ಜೂಲಿಯೆಟ್ಳ ಹೆಸರಲ್ಲಿ ಮತ್ತು ಕಪ್ಲೆಟ್ಸ್ ಕುಟುಂಬದವರು ರೋಮಿಯೋನ ಹೆಸರಲ್ಲಿ ವೆರನಾ ನಗರದಲ್ಲಿ 2 ಗೋರಿಗಳನ್ನು ನಿರ್ಮಿಸುತ್ತಾರೆ. ಇದೊಂದು ಶೇಕ್ಸ್ಪಿಯರ್ ಅವರ ಸುಂದರ ರಮ್ಯವಾದ ದುರಂತದೊಂದಿಗೆ ಅಂತ್ಯಗೊಳ್ಳುವ ಪ್ರೇಮಕಥನವಾಗಿದೆ. ಎ ಮಿಡ್ಸಮ್ಮರ್ ನೈಟ್ ಡ್ರೀಮ್ಸ್. ಇದರಲ್ಲಿ ಬರ್ತಕ್ಕಂಥ ಮುಖ್ಯ ಪಾತ್ರಗಳು ರಾಜ, ರಾಣಿ, ಕತ್ತೆ ಮುಖವಾಡ ಧರಿಸಿದ ಸೇವಕ ಬಾಟಮ್. ರಾಣಿಯ ಸೇವಕ ಕೆಂಪಗೆ ಕಲ್ಲಂಗಡಿ ಥರ ಇರುತ್ತಾನೆ. ಲವ್ ಜ್ಯೂಸನ್ನು ರಾಣಿಗೆ ಕುಡಿಸಿರುತ್ತಾರೆ. ಲವ್ ಜ್ಯೂಸ್ ಕುಡಿದಾಗ ಎಚ್ಚರವಾದಾಗ ರಾಣಿ ಯಾರನ್ನು ನೋಡಿದರೆ ಅವರ ಮೇಲೆ ಪ್ರೀತಿಯಾಗುವ ಹಾಗೆ ಪ್ರಭಾವವಿರುತ್ತದೆ. ರಾಣಿ ಲವ್ ಜ್ಯೂಸ್ ಕುಡಿದು ಎಚ್ಚರಗೊಂಡಾಗ ಕತ್ತೆ ಮುಖವಾಡ ಧರಿಸಿದ ಸೇವಕನನ್ನು ನೋಡಿ ಅವನನ್ನು ಇಷ್ಟಪಡುತ್ತಾಳೆ. ಬಾಟಮ್ ಕತ್ತೆ ಮುಖದ ಹಿಂದೆ ಓಡಾಡುವನು. ಈ ನಾಟಕವನ್ನು ಶೇಕ್ಸ್ಪಿಯರ್ ಅವರು ಎಲಿಜಬೆತ್ ರಾಣಿಯನ್ನು ಅಣಕಿಸಲು ಬರೆದಿರುವುದೆಂದು ಶೇಕ್ಸ್ಪಿಯರ್ ಅವರೇ ನಾಟಕದಲ್ಲಿ ಹೇಳಿದ್ದಾರೆ. ರಾಣಿ ಕತ್ತೆ ಮುಖವಾಡ ಧರಿಸಿದ ಸೇವಕನನ್ನು ಇಷ್ಟಪಡುವುದನ್ನು ಶೇಕ್ಸ್ಪಿಯರ್ ಅವರು ಹೆಣ್ಣು ಮಕ್ಕಳು ಪ್ರೀತಿಸುವಾಗ ಕತ್ತೆಗಳ ಥರ ಇರೋರನ್ನೇ ಪ್ರೀತಿಸಿರುತ್ತಾರೆ. ಆದರೆ ಅವರಿಗೆ ತಿಳಿಯೋ ಹೊತ್ತಿಗೆ ಬಹಳ ವರ್ಷಗಳು ಕಳೆದು ಹೋಗಿರುತ್ತಾರೆ. ತಾನು ಪ್ರೀತಿಸಿದ್ದು ಒಂದು ಕತ್ತೆಯನ್ನೇ ಎಂದು ತಿಳಿಯುವ ಹೊತ್ತಿಗೆ ಸಮಯ ಕಳೆದು ಹೋಗಿರುತ್ತದೆ ಎಂದು ಹೇಳಿದ್ದಾರೆ. ಅಂದರೆ ಯುವಕ ಯುವತಿಯರಿಗೆ ಮೋಹದ ಕಣ್ಣಿನಲ್ಲಿ ಯಾವುದನ್ನೇ ನೋಡಿದರೂ ಬಹಳ ಆಕರ್ಷಕವಾಗಿ ಕಾಣುತ್ತದೆ. ಆದರೆ ತಾನು ನೋಡಿದ್ದು ಒಂದು ಕತ್ತೆಯನ್ನೇ ಎಂದು ತಿಳಿಯುವ ಹೊತ್ತಿಗೆ ಬಹಳ ವರ್ಷಗಳು ಕಳೆದು ಹೋಗಿರುತ್ತದೆ ಎಂದು ಶೇಕ್ಸ್ಪಿಯರ್ ಅವರು ಹೇಳಿದ್ದಾರೆ. ಒಥೆಲೋ ನಾಟಕ. ಒಥೆಲೋ ನಾಟಕದ ಮುಖ್ಯ ಪಾತ್ರಗಳು ಒಥೆಲೋ, ಡೆಸ್ಟಿಮೋನಾ ಒಥೆಲೋನ ಹೆಂಡತಿ, ಇಯಾಗೋ ಚಾಡಿ ಚುಚ್ಚುವನು, ಒಥೆಲೋನ ಫ್ರೆಂಡ್ ಕ್ಯಾಸಿಯೋ. ಒಥೆಲೋ ಡೆಸ್ಟಿಮೋನಾಳನ್ನು ಒಲಿಸಿಕೊಳ್ಳಲು ತನ್ನ ಸಾಹಸದ ಕಥೆಗಳನ್ನು ಹೇಳುತ್ತಿರುತ್ತಾನೆ. ಒಥೆಲೋ ಒಬ್ಬ ಆಫ್ರಿಕಾದ ನೀಗ್ರೋ ಅಂದರೆ ಕಪ್ಪು ಕರಿಯ ಯೋಧನಾಗಿರುತ್ತಾನೆ. ಡೆಸ್ಟಿಮೋನಾ ಬಿಳಿಯ ತರಳೆ. ಅವಳನ್ನು ಒಲಿಸಿಕೊಳ್ಳಲು ಭುಜದ ಕೆಳಗೆ ತಲೆ ಬೆಳೆದ ಋಷಿಗಳ ಕಥೆಗಳನ್ನು ಹೀಗೆ ತರತರವಾದ ಕಥೆಗಳನ್ನು ಹೇಳಿ ಅವಳನ್ನು ಒಲಿಸಿಕೊಂಡು ಮದುವೆಯಾಗುತ್ತಾನೆ. ಮದುವೆಯಾದ ನಂತರ ಡೆಸ್ಟಿಮೋನಾಳಿಗೆ ಒಥೆಲೋ ಒಂದು ಸ್ಟ್ರಾಬೆರಿ ಹಣ್ಣಿನ ವಾಸನೆಯುಳ್ಳ ಕರ್ಚಿಪನ್ನು ಕೊಟ್ಟಿರುತ್ತಾನೆ. ಆ ಕರ್ಚಿಪಿನಿಂದ ಕ್ಯಾಸಿಯೋ ಮುಖ ಒರೆಸಿಕೊಂಡನೆಂದು ಇಯಾಗೋ ಒಥೆಲೋನ ಬಳಿ ಹೇಳುತ್ತಾನೆ. ಒಥೆಲೋ ಇಯಾಗೋನ ಚಾಡಿಯನ್ನು ನಿಜವೆಂದು ನಂಬಿ ಡೆಸ್ಟಿಮೋನಾಳ ಮೇಲೆ ಅನುಮಾನ ಪಡುತ್ತಾನೆ ಮತ್ತು ಡೆಸ್ಟಿಮೋನಾಳಿಗೆ ಹಾದರಗಿತ್ತಿ ಎಂಬ ಪದವನ್ನು ಬಳಸುತ್ತಾನೆ. ಡೆಸ್ಟಿಮೋನಾಳನ್ನು ಆ ರಾತ್ರಿ ಕೊಂದು ಬಿಡಬೇಕೆಂದು ನಿರ್ಧರಿಸುತ್ತಾನೆ ಮತ್ತು ಅವಳಿಗೆ ನಿನ್ನ ಕೊನೆಯ ಆಸೆ ಏನಾದರೂ ಇದ್ದರೆ ಬೇಡಿಕೊಳ್ಳುವುದಾದರೆ ದೇವರಲ್ಲಿ ಬೇಡಿಕೋ, ನಿನ್ನನ್ನು ಈ ದಿನ ಕೊಲ್ಲುತ್ತೇನೆ ಎಂದು ಹೇಳುತ್ತಾನೆ. ಡೆಸ್ಟಿಮೋನಾ ಅವನನ್ನು ಬೇಡಿಕೊಳ್ಳುತ್ತಾಳೆ, ನನಗೆ ಈ ಒಂದು ರಾತ್ರಿ ಬದುಕಲು ಬಿಡಿ ಸ್ವಾಮಿ ಎಂದು. ಆದರೆ ಒಥೆಲೋ ಅವಳನ್ನು ನಂಬುವುದಿಲ್ಲ. ಮತ್ತೆ ನೀನು ನನ್ನನ್ನು ಕೆಡಿಸುವುದಲ್ಲದೆ ನಿನ್ನನ್ನು ಹೀಗೆ ಬಿಟ್ಟರೆ ಅದೆಷ್ಟು ಜನ ಗಂಡು ಮಕ್ಕಳನ್ನು ಹಾಳು ಮಾಡುತ್ತೀಯೋ ನೀನು ಹಾದರಗಿತ್ತಿ ಎಂದು ಪದವನ್ನು ಬಳಸಿ ಅವಳನ್ನು ಕೊಲ್ಲುತ್ತಾನೆ. ಈ ನಾಟಕದಿಂದ ಜೀವನವನ್ನು ಬದಲಾಯಿಸುವವು ದೊಡ್ಡ ದೊಡ್ಡ ಸಂಗತಿಗಳು ಅಥವಾ ಚಿಕ್ಕ ಪುಟ್ಟ ವಸ್ತುಗಳು ಎಂಬುದೇ ತಿಳಿಯದು. ಏಕೆಂದರೆ ಈ ನಾಟಕದಲ್ಲಿ ಒಂದು ಸಣ್ಣ ಖರ್ಚಿಪಿಗೋಸ್ಕರ 3ನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ಒಥೆಲೋ ತನ್ನ ಹೆಂಡತಿ ಡೆಸ್ಟಿಮೋನಾಳನ್ನು, ಮುಗ್ಧ ಹುಡುಗಿಯನ್ನು ಕೊಂದನು ಮತ್ತು ಒಂದು ಸುಂದರ ಸಂಸಾರ ಒಡೆದು ಹೋಯಿತು. ಇಯಾಗೋನಂತಹ 3ನೇ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲೂ ಇರುತ್ತಾರೆ. ನಾವು ಎಚ್ಚರದಿಂದ ಇರಬೇಕೆಂದು ಈ ನಾಟಕದ ಮೂಲಕ ಸಂದೇಶವನ್ನು ನೀಡಿದ್ದಾರೆ. ಮ್ಯಾಕ್ಬೆತ್ ನಾಟಕ. ಮ್ಯಾಕ್ಬೆತ್ ನಾಟಕದ ಮುಖ್ಯ ಪಾತ್ರಗಳು ಮ್ಯಾಕ್ಬೆತ್, ಅವನ ಹೆಂಡತಿ ಲೇಡಿ ಮ್ಯಾಕ್ಬೆತ್ ಮತ್ತು 3 ಜನ
ಮಾಟಗಾತಿಯರು. ಮ್ಯಾಕ್ಬೆತ್ ಒಬ್ಬ ಸೈನ್ಯದ ದಂಡನಾಯಕ. ಒಂದು ಸಾರಿ ಯುದ್ಧ ಗೆದ್ದ ಖುಷಿಯಾಗಿ ಬರುವಾಗ ಮಾಟಗಾತಿಯರು ಅವನನ್ನು ಹೊಗಳಿ ಭಾವಿ ರಾಜ ಎಂದು ಉಪ್ಪರಿಗೆ ಏರಿಸಿ ಹೆಣ್ಣಿನ ಮೇಲೆ ಆಸೆ ಹಬ್ಬಿಸುತ್ತಾರೆ. ಭಾವಿ ರಾಜ ಮ್ಯಾಕ್ಬೆತ್ 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 ಜೈ ಜೈ ಮ್ಯಾಕ್ಬೆತ್ ಎಂದು ಹಾಡಿ ಹೊಗಳುತ್ತಾರೆ ಮಾಟಗಾತಿಯರು ಮ್ಯಾಕ್ಬೆತ್ನನ್ನು. ಮ್ಯಾಕ್ಬೆತ್ ದಾರಿಯಲ್ಲಿ ನಡೆದ ಸಂಗತಿಯನ್ನು ಹೋಗಿ ಲೇಡಿ ಮ್ಯಾಕ್ಬೆತ್ ಅಂದರೆ ಅವನ ಹೆಂಡತಿಗೆ ವಿಷಯವನ್ನು ತಿಳಿಸುತ್ತಾನೆ. ಮಾಟಗಾತಿಯರು ಹೇಳಿದ್ದನ್ನು ಕೇಳಿ ಲೇಡಿ ಮ್ಯಾಕ್ಬೆತ್ ಅವಳ ಮನಸ್ಸಿನಾಳದಲ್ಲಿ ಎಲ್ಲೋ ಆಸೆಯ ಮೊಳಕೆ ಒಡೆಯುತ್ತದೆ. ಅವಳಿಗೆ ಆ ಆಸೆ ಕೇವಲ ಒಂದು ಸಣ್ಣ ಆಸೆಯಾಗುವುದಿಲ್ಲ, ಅದು ದುರಾಸೆಯ ಮೂಲಕ್ಕೆ ಕಾರಣವಾಗುತ್ತದೆ. ಮ್ಯಾಕ್ಬೆತ್ ರಾಜನಾದರೆ ತಾನು ರಾಣಿಯಾಗಬಹುದೆಂದು, ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಬಹುದೆಂದು ಆಸೆ ಪಡುತ್ತಾಳೆ. ಹಾಗೆ ಮ್ಯಾಕ್ಬೆತ್ ಮತ್ತು ಲೇಡಿ ಮ್ಯಾಕ್ಬೆತ್ ಇಬ್ಬರು ಸೇರಿ ರಾಜನನ್ನು ಆಹಾರಕ್ಕೆ ಆಹ್ವಾನಿಸಿ ಅವನನ್ನು ಕೊಲ್ಲುತ್ತಾರೆ. ಇದರಿಂದಾಗಿ ಮ್ಯಾಕ್ಬೆತ್ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ, ಲೇಡಿ ಮ್ಯಾಕ್ಬೆತ್ ನಿದ್ದೆಯನ್ನು ಕಳೆದುಕೊಳ್ಳುತ್ತಾಳೆ. ಈ ನಾಟಕದಲ್ಲಿ ಮಾಟಗಾತಿಯರು ಎಂದರೆ ನಮ್ಮ ಮನಸ್ಸಿನ ಕತ್ತಲಲ್ಲಿ ಕುಣಿಯೋ ಬಯಕೆಗಳು. ನಮ್ಮ ಬಯಕೆಗಳು ನಮ್ಮನ್ನು ಯಾವ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತವೆ ಎಂದು ಶೇಕ್ಸ್ಪಿಯರ್ ಅವರು ಹೇಳಿದ್ದಾರೆ. ನಾವು ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಯಾವ ಕೆಳಮಟ್ಟಕ್ಕಾದರೂ ಇಳಿಯುತ್ತೇವೆ, ಒಂದು ಕೊಲೆಯನ್ನು ಸಹ ಮಾಡಬಹುದು ಎನ್ನುವುದು ಈ ನಾಟಕದ ಮೂಲಕ ಹೇಳಿದ್ದಾರೆ. ಇದೊಂದು ಶೇಕ್ಸ್ಪಿಯರ್ನ ಅತಿ ಚಿಕ್ಕ ದುರಂತ ನಾಟಕವಾಗಿದೆ. ನಾವು ಮಾಡುವ ಕೆಟ್ಟ ಕೆಲಸದಿಂದ ನಮಗೆ ಕೆಟ್ಟದಾಗುತ್ತದೆ ಹೊರತಾಗಿ ಬೇರೆಯವರಿಗಲ್ಲ. ಲೇಡಿ ಮ್ಯಾಕ್ಬೆತ್ ಮತ್ತು ಮ್ಯಾಕ್ಬೆತ್ ಮಾಡಿರುವ ಕೊಲೆಯಿಂದಾಗಿ ಮ್ಯಾಕ್ಬೆತ್ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಲೇಡಿ ಮ್ಯಾಕ್ಬೆತ್ ನಿದ್ದೆಯನ್ನು ಕಳೆದುಕೊಂಡು ನಿದ್ದೆಯಲ್ಲಿ ಓಡಾಡುವ ರೋಗ ತಂದುಕೊಳ್ಳುತ್ತಾಳೆ. ಇದರಿಂದ ಯಾರಿಗೂ ಶಾಂತಿ ಇಲ್ಲ ಎಂದು ಶೇಕ್ಸ್ಪಿಯರ್ ಅವರು ಒಂದು ಸಣ್ಣ ದುರಂತದ ನಾಟಕದ ಮೂಲಕ ಹೇಳಿದ್ದಾರೆ. ಕಿಂಗ್ ಲಿಯರ್ ನಾಟಕ. ಈ ನಾಟಕದ ಮುಖ್ಯ ಪಾತ್ರಗಳು ಕಿಂಗ್ ಲಿಯರ್, ಗಾನರಿಲ್, ರೆಗಾನ್, ಕಾರ್ಡಿಲಿಯಾ. ಕಿಂಗ್ ಲಿಯರ್ಗೆ 3 ಮಕ್ಕಳು, ಗಾನರಿಲ್, ರೆಗಾನ್, ಕಾರ್ಡಿಲಿಯಾ. 80ರ ವಯಸ್ಸಿನ ಮುದುಕ ಲಿಯರ್ 80 ವರ್ಷದಲ್ಲಿ ಎಂಥ ಸಿಲ್ಲಿ ಪ್ರಶ್ನೆ ಕೇಳುತ್ತಾನೆ ಮಕ್ಕಳಿಗೆ ಅಂದರೆ, ನನ್ನ 3 ಮಕ್ಕಳಲ್ಲಿ ನನ್ನನ್ನು ಯಾರು ಹೆಚ್ಚು ಪ್ರೀತಿಸುತ್ತಾರೆ ಎಂದು ವ್ಯಕ್ತಪಡಿಸಿ ಎಂದು ಕೇಳುತ್ತಾನೆ. ಗಾನರಿಲ್, ನಿನಗೆ ನನ್ನ ಕಂಡ್ರೆ ಎಷ್ಟು ಪ್ರೀತಿ ಅಂತ ಕೇಳಿದಾಗ ಗಾನರಿಲ್, ನನಗೆ ನೀವೇ ದೊಡ್ಡವರು, ನಿಮ್ಮನ್ನು ನನ್ನ ಆತ್ಮಗೌರವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ತಂದೆಯವರೇ ಎಂದು ಹೇಳುತ್ತಾಳೆ. ಇದರಿಂದ ಸಂತೋಷಗೊಂಡ ಕಿಂಗ್ ಲಿಯರ್, ಬಲಭಾಗದಲ್ಲಿ ಇರುವ ಸಾಮ್ರಾಜ್ಯವೆಲ್ಲ ನಿನಗೆ ಎಂದು ಹೇಳುತ್ತಾನೆ. ರೆಗಾನ್ಳನ್ನು, ಮುದ್ದಿನ ಮಗಳೇ, ನೀನು ನನ್ನನ್ನು ಎಷ್ಟು ಪ್ರೀತಿಸುವೆ ಎಂದು ಕೇಳಿದಾಗ ರೆಗಾನ್, ನಿಮಗಿಂತ ದೊಡ್ಡವರು ನನಗೆ ಯಾರೂ ಇಲ್ಲ ತಂದೆ, ನನಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವೆ ಎಂದು ಹೇಳಿದಾಗ ರೆಗಾನ್ಳಿಗೆ ಎಡಗಡೆ ಭಾಗದಲ್ಲಿ ಬರುವ ಎಲ್ಲ ಸಾಮ್ರಾಜ್ಯ ನಿನಗೆ ತೆಗೆದುಕೋ ಎಂದು ಹೇಳುತ್ತಾನೆ. ಕೊನೆಯ ಮಗಳು ಕಾರ್ಡಿಲಿಯಾಳನ್ನು ಕೇಳಿದಾಗ ಕಾರ್ಡಿಲಿಯಾ, ನನ್ನನ್ನು ಎಷ್ಟು ಪ್ರೀತಿಸುವೆ ಹೇಳು ಎಂದು ಹೇಳಿದಾಗ ಕಾರ್ಡಿಲಿಯಾ, ಒಬ್ಬ ತಂದೆಯನ್ನು ಮಗಳು ಎಷ್ಟು ಪ್ರೀತಿಸಬೇಕೋ ಅಷ್ಟು ಪ್ರೀತಿಸುತ್ತೇನೆ ಅಷ್ಟೇ ಅಂತ ಹೇಳಿದಾಗ, ಅಷ್ಟೇನಾ, ನಥಿಂಗ್ ಕಮ್ಸ್ ಆಫ್ ನಥಿಂಗ್ ಓನ್ಲಿ, ಶೂನ್ಯದಿಂದ ಶೂನ್ಯವೇ ಎಂದು ಕೇಳುತ್ತಾನೆ. ಆದರೂ ಕಾರ್ಡಿಲಿಯಾ, ಅಷ್ಟೇ, ಅದಕ್ಕಿಂತ ಹೆಚ್ಚಿನದಾಗಿ ಪ್ರೀತಿಸಲು ಸಾಧ್ಯವಿಲ್ಲ, ಒಬ್ಬ ಮಗಳು ತಂದೆಯನ್ನು ಅಷ್ಟೇ ಪ್ರೀತಿಸಲು ಸಾಧ್ಯವೇ ಎಂದು ಹೇಳಿದಾಗ ಲಿಯರ್ ಅಲ್ಲಿಗೆ ನಿಲ್ಲಿಸುವುದಿಲ್ಲ, ಪಡಿಸುತ್ತಾನೆ ಕಾರ್ಡಿಲಿಯಾಳಿಗೆ ಅವನ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕೆಂದು ಕೇಳುತ್ತಾನೆ. ಆದರೆ ಕಾರ್ಡಿಲಿಯಾ ನಥಿಂಗ್ ಎಂದು ಹೇಳಿದಾಗ ಅವಳನ್ನು ಗಡೀಪಾರು ಮಾಡುತ್ತಾರೆ. ಇಬ್ಬರು ಹೆಣ್ಣು ಮಕ್ಕಳು ಅವನನ್ನು ಮನೆಯಿಂದ ಓಡಿಸಿದಾಗ ಕೊರೆಯುವ ಚಳಿಯ ಬಿಕಾರಿ ಥರ ಮರುಭೂಮಿಯಲ್ಲಿ ನಿಂತಾಗ, ಪಾಪ ನನ್ನ ರಾಜ್ಯದಲ್ಲಿ ಪ್ರಜೆಗಳು ಹೇಗೆ ಬದುಕಿದ್ದಾರೆ ಅಂತ ಯೋಚನೆ ಮಾಡ್ತಾನೆ ಲಿಯರ್.
ಅದರ ಬದಲಾಗಿ ಅವನು ಮೊದಲೇ ಪ್ರಜೆಗಳ ಬಗ್ಗೆ ಯೋಚಿಸಿದ್ದರೆ ಅವನಿಗೆ ಇಂಥ ಸ್ಥಿತಿ ಬರುತ್ತಿರಲಿಲ್ಲ ಎಂದು ಹೇಳಿದ್ದಾರೆ. ಅಧಿಕಾರದಲ್ಲಿದ್ದಾಗ ಅಧಿಕಾರದ ಹಮ್ಮಿನಲ್ಲಿ ಪ್ರಜೆಗಳನ್ನು ಲೆಕ್ಕಿಸದೆ ಆಳ್ವಿಕೆ ಮಾಡಿ, ಈಗ ಪ್ರಜೆಗಳ ಬಗ್ಗೆ ಅಧಿಕಾರವಿಲ್ಲದಾಗ ಯೋಚನೆ ಮಾಡಿ ಪ್ರಜೆಗಳಿಗೆ ಏನು ಮಾಡಬಹುದು ಈ ಲಿಯರ್ ಎಂದು ಶೇಕ್ಸ್ಪಿಯರ್ ಹೇಳಿದ್ದಾರೆ. ಆದರೆ ಕೊನೆಯಲ್ಲಿ ಯುದ್ಧದಲ್ಲಿ ಲಿಯರ್ನನ್ನು ಕಾಪಾಡಲು ಇವನ ಮಗಳು ಕಾರ್ಡಿಲಿಯಾ ಬರುತ್ತಾಳೆ. ಕಾರ್ಡಿಲಿಯಳು ಸತ್ತಾಗ ಲಿಯರೇ ಅವಳ ಹೆಣವನ್ನು ಎತ್ತಿಕೊಂಡು ಎತ್ತಿಕೊಂಡು ಹೋಗಿ ಗೋಳಾಡುತ್ತಾನೆ. ಈ ನಾಟಕದಿಂದ ವಯಸ್ಸಿಗೂ ಬುದ್ಧಿಗೂ ಏನೂ ಸಂಬಂಧವಿಲ್ಲ ಎಂದು ಹೇಳುವ ಕಥೆಯಾಗಿದೆ. ಮರ್ಚೆಂಟ್ ಆಫ್ ವೆನಿಸ್ ನಾಟಕದ ಪ್ರಮುಖ ಪಾತ್ರಧಾರಿಗಳು ಯಹೂದಿಗಳು. ಶೈಲಾಕ್. ಶೇಕ್ಸ್ಪಿಯರ್ ಯಹೂದಿಗಳ ಪರವಾಗಿ ಈ ನಾಟಕವನ್ನು ರಚನೆ ಮಾಡಿದ್ದಾರೆ. ಈ ನಾಟಕದ ಮುಖ್ಯ ಪಾತ್ರಧಾರಿ ಶೈಲಾಕ್. ಯಹೂದಿಗಳನ್ನು ಪ್ರಶ್ನಿಸುವ ಸಂದರ್ಭ ಈ ನಾಟಕವಾಗಿದೆ. ಯಹೂದಿಗಳನ್ನು ಶೈಲಾಕ್ ಈ ರೀತಿ ಪ್ರಶ್ನಿಸುತ್ತಾನೆ. ಯಹೂದಿಗಳಿಗೂ ಕಣ್ಣಿಲ್ಲವೇ? ಅವರಿಗೂ ಕೈಯಿಲ್ಲವೇ? ಅವರಿಗೂ ಇಂದ್ರಿಯಗಳಿಲ್ಲವೇ? ಅವರಿಗೂ ಆಯುಧ ತಿವಿದರೆ ನೋವಾಗುವುದಿಲ್ಲವೇ? ನಮಗೆ ಕಚಗುಳಿ ಇಟ್ಟರೆ ನಾವು ನಗುವುದಿಲ್ಲವೇ? ನಮ್ಮನ್ನು ಚಿವುಟಿದರೆ ನಮಗೂ ಕೋಪ ಬರುವುದಿಲ್ಲವೇ? ಹಾಗೆಯೇ ಯಹೂದಿಗಳಿಗೂ ಬರುತ್ತೆ ಎಂದು ಶೈಲಾಕ್ ವಾದಿಸುತ್ತಾನೆ. ಅಂದರೆ ಶೈಲಾಕ್ನ ಅಭಿಪ್ರಾಯ, ಯಹೂದಿಗಳು ಅವರೂ ಮನುಷ್ಯರೇ, ನಮ್ಮಂತೆಯೇ ಅವರು ಮನುಷ್ಯರು. ಅವರು ಊಟ ಮಾಡುತ್ತಾರೆ, ನಾವು ಊಟ ಮಾಡುತ್ತೇವೆ. ಅವರಿಗೇಕೆ ವಿಶೇಷವಾಗಿ ನಾವು ಗೌರವವನ್ನು ಕೊಡಬೇಕು? ಅವರು ನಮ್ಮಂತೆಯೇ ಮನುಷ್ಯರಲ್ಲವೇ? ಅವರನ್ನೇಕೆ ಮೇಲ್ಸ್ತರದಲ್ಲಿ ಇಟ್ಟು ನೋಡಬೇಕು ಎಂದು ಶೈಲಾಕ್ ಪ್ರಶ್ನಿಸುತ್ತಾನೆ. ನಮಗೆ ಆಯುಧವನ್ನು ತಿವಿದರೆ ನಮಗೂ ರಕ್ತ ಬರುತ್ತದೆ, ಯಹೂದಿಗಳಿಗೂ ತಿವಿದರೂ ಅವರಿಗೂ ರಕ್ತ ಬರುತ್ತದೆ. ಅವರನ್ನು ದೇವರಂತೆ ಕಾಣಬಾರದೆಂದು ಶೈಲಾಕ್ನ ವಾದವಾಗಿದೆ. ಹ್ಯಾಮ್ಲೆಟ್ ನಾಟಕದ ಮುಖ್ಯ ಪಾತ್ರಧಾರಿಗಳು ಹಿರಿಯ ಹ್ಯಾಮ್ಲೆಟ್, ಹೆಂಡತಿ ಗಾಟ್ರುಡ್, ಮಗ ಕಿರಿಯ ಹ್ಯಾಮ್ಲೆಟ್, ಚಿಕ್ಕಪ್ಪ ಲಾರ್ಡಿಯಸ್, ಪ್ರೇಯಸಿ ಒಫಿಲಿಯಾ, ಮಂತ್ರಿ ಫೆಲ್ನಿಯಸ್. ಹಿರಿಯ ಹ್ಯಾಮ್ಲೆಟ್ನನ್ನು ಕಿರಿಯ ಹ್ಯಾಮ್ಲೆಟ್ನ ಚಿಕ್ಕಪ್ಪ ಕೊಂದು ತಾನು ರಾಜನಾಗಬೇಕೆಂಬ ಆಸೆಯಿಂದ ಹಿರಿಯ ಹ್ಯಾಮ್ಲೆಟ್ನನ್ನು ಕೊಂದಿರುತ್ತಾನೆ ಮತ್ತು ಗಟ್ರೂಡನ್ನು ಮದುವೆಯಾಗಿರುತ್ತಾನೆ. ಈ ವಿಷಯ ಜನರು ಚರ್ಚಿಸುತ್ತಿರುತ್ತಾರೆ, ಆದರೆ ಕಿರಿಯ ಹ್ಯಾಮ್ಲೆಟ್ಗೆ ಗೊತ್ತಿರುವುದಿಲ್ಲ. ಒಂದು ದಿನ ಕಿರಿಯ ಹ್ಯಾಮ್ಲೆಟ್ನ ಸ್ನೇಹಿತ ಸ್ಮಶಾನಕ್ಕೆ ಹೋದಾಗ ಅಲ್ಲಿ ಹಿರಿಯ ಹ್ಯಾಮ್ಲೆಟ್ನ ದೆವ್ವ ಬಂದು, ನಾನು ಈ ರೀತಿ ರಾಜ, ನನ್ನ ಮಗನನ್ನು ಕರೆದುಕೊಂಡು ಬಾ, ನಾನು ಅವನಿಗೆ ಸತ್ಯ ಹೇಳಬೇಕೆಂದು ಹೇಳಿದಾಗ ಅವನ ಸ್ನೇಹಿತ ಹೋಗಿ ಕಿರಿಯ ಹ್ಯಾಮ್ಲೆಟ್ನನ್ನು ಕರೆದುಕೊಂಡು ಬರುತ್ತಾನೆ. ಹಿರಿಯ ಹ್ಯಾಮ್ಲೆಟ್ ತನ್ನನ್ನು ತನ್ನ ತಮ್ಮನೇ ಕೊಂದನೆಂದು, ರಾಜನಾಗಬೇಕೆಂಬ ಆಸೆಯಿಂದ ಕೊಂದನೆಂದು ಹೇಳುತ್ತಾನೆ. ಇದರಿಂದ ದುಃಖಿತನಾದ ಕಿರಿಯ ಹ್ಯಾಮ್ಲೆಟ್ ಹಿಂದಿರುಗಿ ಹೋಗುವಾಗ ಅಲ್ಲಿ ತನ್ನ ಗಂಡನನ್ನು ಕಳೆದುಕೊಂಡು ರೋಧಿಸುತ್ತಿರುವ ಮಹಿಳೆಯನ್ನು ನೋಡುತ್ತಾನೆ. ಆದರೆ ತನ್ನ ತಂದೆ ಸತ್ತ 2 ತಿಂಗಳಲ್ಲಿ ತನ್ನ ಚಿಕ್ಕಪ್ಪನನ್ನೇ ಮದುವೆಯಾದಳಲ್ಲ ಎಂದು ದುಃಖಪಡುತ್ತಾನೆ ಮತ್ತು ಅವರಿಬ್ಬರಿಗೂ ಹೇಗಾದರೂ ಮಾಡಿ ಪಾಠ ಕಲಿಸಬೇಕೆಂದು ನಿರ್ಧರಿಸಿ ಒಂದು ಜಾತ್ರೆಯಲ್ಲಿ ನಾಟಕಕಾರರನ್ನು ಕರೆಸಿ ನಾಟಕ ಮಾಡಿಸುತ್ತಾನೆ. ಆ ನಾಟಕದಲ್ಲಿ ಒಬ್ಬ ತಮ್ಮ ತನ್ನ ಅಣ್ಣನನ್ನೇ ಕೊಲ್ಲುವ ಸಂದರ್ಭವನ್ನು ತೋರಿಸುತ್ತಾನೆ. ಇದರಿಂದ ಭಯಭೀತಗೊಂಡ ಅವನ ಚಿಕ್ಕಪ್ಪ ಅವನ ಹೆಂಡತಿಗೆ ಹೇಳಿ ಬಯಸುತ್ತಾನೆ. ಗಟ್ರೂಡ್ ಕಿರಿಯ ಹ್ಯಾಮ್ಲೆಟ್ನನ್ನು ಬೈದು, ನೀನು ಒಬ್ಬ ರಾಜ ಮತ್ತು ರಾಣಿಯ ಮನಸ್ಸಿಗೆ ಬಹಳ ನೋವು ಮಾಡಿದ್ದೀಯಾ ಈ ನಾಟಕವನ್ನು ಮಾಡಿಸಿ ಎಂದು ಬೈಯುತ್ತಾಳೆ. ಇದರಿಂದ ಕೋಪಗೊಂಡ ಹ್ಯಾಮ್ಲೆಟ್ ತನ್ನ ತಾಯಿಯನ್ನು ಬೈಯುವಾಗ ಕಿರಿಯ ಹ್ಯಾಮ್ಲೆಟ್ ತನ್ನ ತಾಯಿಯನ್ನು ಬೈಯುತ್ತಾನೆ. ಇದರಿಂದ ಕೋಪಗೊಂಡ ಗಟ್ರೂಡ್ ತನ್ನನ್ನು ತನ್ನ ಮಗನೇ ಕೆಡಿಸುತ್ತಿದ್ದಾನೆ ಎಂದು ಜೋರಾಗಿ ಕಿರಿಚಿಕೊಳ್ಳುತ್ತಾಳೆ.
ಪರದೆಯ ಹಿಂದೆ ಒಫೀಲಿಯಾಳ ತಂದೆ ಇರುತ್ತಾನೆ. ಯಾರೆಂದು ನೋಡಲು ಬರುತ್ತಾನೆ. ಕಿರಿಯ ಹ್ಯಾಮ್ಲೆಟ್ ಇದರಿಂದ ಕೋಪಗೊಂಡು ಬರುತ್ತಿರುವುದು ತನ್ನ ಚಿಕ್ಕಪ್ಪನೇ ಎಂದು ಊಹಿಸಿ ಕತ್ತಿಯಿಂದ ಅವನನ್ನು ಕೊಲ್ಲುತ್ತಾನೆ. ಅವನಿಗೂ ನಿಜವಾಗಿಯೂ ತಿಳಿದಿರುವುದಿಲ್ಲ ಅದು ಒಫೀಲಿಯಾಳ ತಂದೆ ಎಂದು. ಈ ಘಟನೆಯಿಂದ ಆಘಾತಗೊಂಡ ಒಫೀಲಿಯಾ ತನ್ನ ತಂದೆಯನ್ನು ತಾನು ಎಷ್ಟೊಂದು ಪ್ರೇಮಿಸಿದ ತನ್ನ ಹ್ಯಾಮ್ಲೆಟ್ ಕೊಂದನೆಂದು ದುಃಖಗೊಂಡು ಹುಚ್ಚಿಯಾಗುತ್ತಾಳೆ. ಮಂತ್ರಿಯನ್ನು ಕೊಂದನೆಂದು ಹ್ಯಾಮ್ಲೆಟ್ನನ್ನು ಗಡೀಪಾರು ಮಾಡುತ್ತಾರೆ. ಹ್ಯಾಮ್ಲೆಟ್ ಹಿಂದಿರುಗಿದಾಗ ಒಫೀಲಿಯಾ ಹುಚ್ಚಿಯಾಗಿರುವುದನ್ನು ನೋಡಿ ಅವಳ ಮನೆಗೆ ಹೋಗುತ್ತಾನೆ. ಅವಳ ಅಣ್ಣ ಮತ್ತು ಅವನ ಸ್ನೇಹಿತನ ಜೊತೆ ನಡೆದ ನಿಜ ಸಂಗತಿಯನ್ನು ವಿವರಿಸಿ ತನ್ನ ತಂದೆಯ ಸಾವಿಗೆ ನ್ಯಾಯವನ್ನು ತೆಗೆದುಕೊಳ್ಳಲು ಹೋಗುತ್ತಿದ್ದೇನೆ ಎಂದು ಹೇಳಿದಾಗ ಅವರಿಬ್ಬರೂ ಅವನ ಜೊತೆಗೆ ಹೋಗುತ್ತಾರೆ. ಅಲ್ಲಿ ಕತ್ತಿಗಳ ಪ್ರದರ್ಶನ ಮಾಡುವ ಒಂದು ಕಲೆಗಾರಿಕೆ ನಡೆಯುತ್ತಿರುತ್ತದೆ. ಅಲ್ಲಿಗೆ ಹ್ಯಾಮ್ಲೆಟ್ ಮತ್ತು ಅವನ ಸ್ನೇಹಿತನನ್ನು ಆಹ್ವಾನಿಸುತ್ತಾರೆ. ಇಬ್ಬರು ಅದನ್ನು ಮಾಡುವಾಗ ಹ್ಯಾಮ್ಲೆಟ್ ಒಂದು ಚೂಪಾದ ಕತ್ತಿಯನ್ನು ತೆಗೆದುಕೊಂಡು ಅವನ ಚಿಕ್ಕಪ್ಪನನ್ನು ಮತ್ತು ಕೊಲ್ಲುತ್ತಾನೆ. ಹಾಗೆಯೇ ಗೊತ್ತಾಗದ ಹಾಗೆ ತನ್ನ ತಾಯಿಯನ್ನು ಕೂಡ ಕೊಲ್ಲುತ್ತಾನೆ. ಆದರೆ ಹ್ಯಾಮ್ಲೆಟ್ನನ್ನು ಕೂಡ ಕೊಲ್ಲುತ್ತಾರೆ. ನೀನು ಇಲ್ಲದ ಮೇಲೆ ನಾನೇಕೆ ಬದುಕಿರಲಿ ಎಂದು ಸ್ನೇಹಿತನು ಸಾಯಲು ಬಂದಾಗ ಹ್ಯಾಮ್ಲೆಟ್ ನೀನು ಸಾಯಬೇಡ, ನೀನು ಇಡೀ ಜಗತ್ತಿಗೆ ಸಂದೇಶವನ್ನು ಸಾರಬೇಕಾಗಿದೆ ಎಂದು ಹೇಳುತ್ತಾನೆ. ಆಸ್ತಿ, ಅಂತಸ್ತು, ಅಧಿಕಾರದ ಆಸೆಯಿಂದ ಸಿಂಹಾಸನಕ್ಕಾಗಿ ಸ್ವಂತ ತಮ್ಮನೇ ಅಣ್ಣನನ್ನು ಕೊಂದನೆಂದು ಸಂದೇಶವನ್ನು ತಿಳಿಸಬೇಕು. ನಮ್ಮ ಸುತ್ತಮುತ್ತಲಿನ ಸಂಬಂಧಗಳು ಹೇಗೆ ಮೋಹಕ್ಕಾಗಿ, ಆಸ್ತಿಗಾಗಿ, ಅಂತಸ್ತಿಗಾಗಿ, ಸಿಂಹಾಸನಕ್ಕಾಗಿ ನಮಗೆ ಹೇಗೆ ಮೋಸ ಮಾಡುತ್ತವೆ ಎಂದು ನೀನು ಇಡೀ ಜಗತ್ತಿಗೆ ತಿಳಿಸಿ ಹೇಳು ಎಂದು ಹೇಳುತ್ತಾನೆ. ಟೇಮಿಂಗ್ ಆಫ್ ದ ಶ್ರೂ. ಈ ನಾಟಕದ ಪ್ರಮುಖ ಪಾತ್ರಧಾರಿ ಕ್ಯಾಥರಿನ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾತನಾಡುವ ಹೆಣ್ಣು. ಅದಕ್ಕೆ ಅವಳನ್ನು ಗಯ್ಯಾಳಿ ಎಂದು ಕರೆಯುತ್ತಾರೆ. ಅಂದರೆ ಅವಳು ತಾನು ಮಾಡುವ ಕೆಲಸದಿಂದ ಆತ್ಮಗೌರವದಿಂದ ಬದುಕುತ್ತಿರುತ್ತಾಳೆ. ಅದನ್ನು ಸಹಿಸದ ಈ ಗಂಡು ಸಮಾಜ ಅವಳಿಗೆ ಗಯ್ಯಾಳಿ ಎಂದು ಕರೆಯುತ್ತಾರೆ. ಅವಳನ್ನು ಪ್ರೀತಿ ಎಂಬ ಬಲೆಯನ್ನು ಬೀಸಿ ಹಿಡಿದು ಅವಳನ್ನು ಪಳಗಿಸಿ ಒಬ್ಬ ಮುಗ್ಧ ಹೆಣ್ಣಾಗಿ ತಯಾರು ಮಾಡುತ್ತಾರೆ. ಈ ನಾಟಕವನ್ನು ಈ ಹೆಣ್ಣಿನ ಪ್ರೀತಿಯನ್ನು ಗೆಲ್ಲುವ ಕಥೆಯಲ್ಲ, ಹೆಣ್ಣನ್ನು ಪ್ರಾಣಿ ಥರ ಹೊದ್ದು ಪಳಗಿಸುವ ನಾಟಕ ಎಂದು ಶೇಕ್ಸ್ಪಿಯರ್ ಅವರ ಹೆಂಡತಿ ಆನ್ ಹ್ಯಾಥವೇ ಅವರು ವಿಮರ್ಶೆ ಮಾಡುತ್ತಾರೆ. ಈ ನಾಟಕವನ್ನು ಗಂಡು ಪ್ರೇಕ್ಷಕರು ಸಿಳ್ಳೆ ಹೊಡಿಲಿ ಅಂತ ಬರೆದಿರೋ ಸ್ತ್ರೀ ವಿರೋಧಿ ನಾಟಕವೆಂದು ಆನ್ ಹ್ಯಾಥವೇ ಅವರು ಶೇಕ್ಸ್ಪಿಯರ್ ಅವರಿಗೆ ವಿಮರ್ಶೆ ಮಾಡುವ ಮೂಲಕ ಹೇಳುತ್ತಾರೆ. ಮಚ್ ಆಡೋ ಅಬೌಟ್ ನಥಿಂಗ್. ಈ ನಾಟಕದಲ್ಲಿ ಒಬ್ಬಳು ಕಿಟಕಿ ಹತ್ತಿರ ಮಾತನಾಡುತ್ತಾ ನಿಂತಿರುತ್ತಾಳೆ. ಅದನ್ನು ಅವಳ ಲವರ್ ನೋಡುತ್ತಾನೆ. ತನ್ನ ಪ್ರಿಯತಮೆ ಯಾವನೋ ಜೊತೆಯಲ್ಲಿ ಮಾತನಾಡುತ್ತಿದ್ದಾಳೆ ಎಂದು ಊಹಿಸಿ ಅವಳ ಜೊತೆ ಮಾಡಿಕೊಂಡಿರುವ ಎಂಗೇಜ್ಮೆಂಟನ್ನು ಮುರಿದು ಹಾಕುತ್ತಾನೆ. ಶೇಕ್ಸ್ಪಿಯರ್ ಅವರ ನಾಟಕಗಳಿಂದ ಹುಡುಗ ಹುಡುಗಿಯರು ಪ್ರೇಮಿಸುವ ಕಲೆಯನ್ನು ಕದಿತಾರೆ. ಕವಿಗಳು, ವಿಮರ್ಶಕರು, ನಾಟಕಕಾರರು, ಕಾದಂಬರಿಕಾರರು, ಕವಿಗಳು ಶೇಕ್ಸ್ಪಿಯರಿಂದ ಕದಿತಾರೆ. ಭಾರತದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರ ಪ್ರಭಾವ ಪ್ರೇರಣೆಯಿಂದ ವಿಜಯ ತೆಂಡೂಲ್ಕರ್, ಗಿರೀಶ್ ಕಾರ್ನಾಡ್, ಅನಂತಮೂರ್ತಿ, ಕೆ.ಎಸ್. ಭಗವಾನ್, ಗೋವಿಂದರಾವ್ ಲಂಕೇಶ್ ಅನ್ನೋ ರೈಟರ್ಸ್ ಹುಟ್ಟಿಕೊಂಡಿದ್ದಾರೆ. ಶೇಕ್ಸ್ಪಿಯರ್ನ ನಾಟಕಗಳು ಹಾಗೂ ಸಾಹಿತ್ಯ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ. ಶೇಕ್ಸ್ಪಿಯರ್ ಅವರು ಒಟ್ಟು 38 ನಾಟಕಗಳನ್ನು ಬರೆದಿದ್ದಾರೆ. ಅವರ ನಾಟಕಗಳನ್ನು 3 ವಿಧಗಳಾಗಿ ನೋಡಬಹುದು ನಾವು: ಟ್ರ್ಯಾಜಿಡಿ, ಕಾಮಿಡಿ, ಟ್ರ್ಯಾಜಿಕ್ ಕಾಮಿಡಿ. ಅವರ ನಾಟಕಗಳಲ್ಲಿ ಬಹಳಷ್ಟು ದುರಂತದ ಕಥೆಗಳನ್ನು ಹೇಳಿದ್ದಾರೆ. ಇದನ್ನು ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕದಲ್ಲಿ ಲೋಕಲ್ ಬಾಯ್ಸ್ ವಿಮರ್ಶೆ ಮಾಡುತ್ತಾರೆ. ಶೇಕ್ಸ್ಪಿಯರ್ಗೆ 38 ಮರ್ಡರ್ಗಳನ್ನು
ಮರ್ಡರ್ಗಳನ್ನು ಮಾಡಿರ್ತಕ್ಕಂಥ ಶೇಕ್ಸ್ಪಿಯರ್ ಒಬ್ಬ ಕೊಲೆಗಾರನೆಂದು ಹೇಳುತ್ತಾರೆ. ಅದಕ್ಕೆ ಶೇಕ್ಸ್ಪಿಯರ್ ಕೂಡ ಒಪ್ಪಿಕೊಳ್ಳುತ್ತಾರೆ. ಹೌದು, 38 ಕೊಲೆಗಳನ್ನು ಮಾಡಿದ ಅಪರಾಧಿ ನಾನೇ ಎಂದು ಶೇಕ್ಸ್ಪಿಯರ್ ಹೇಳುತ್ತಾರೆ. ಶೇಕ್ಸ್ಪಿಯರ್ ಒಟ್ಟು 154 ಸಾನೆಟ್ಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅರ್ಧದಷ್ಟು ತಮ್ಮ ಗೆಳೆಯ ಬಾಯ್ಫ್ರೆಂಡ್ಗಾಗಿ ಬರೆದಿದ್ದರೆ, ಇನ್ನು ಅರ್ಧದಷ್ಟು ಬ್ಲ್ಯಾಕ್ ಲೇಡಿಗೋಸ್ಕರ ಬರೆದಿದ್ದಾರೆ. ಶೇಕ್ಸ್ಪಿಯರ್ ಅವರು ಒಟ್ಟು 1800 ಹೊಸ ಪದಗಳ ಪ್ರಯೋಗವನ್ನು ಮಾಡಿದ್ದಾರೆ. ಶೇಕ್ಸ್ಪಿಯರ್ ಅವರ ಸೃಜನಶೀಲ ಬರವಣಿಗೆಗಳು ಎಲ್ಲರ ಮನದಲ್ಲಿ ಉಳಿದುಕೊಳ್ಳುತ್ತವೆ. ಚಂದ್ರನಿರುವವರೆಗೂ ಶೇಕ್ಸ್ಪಿಯರ್ ಅವರು ನಮ್ಮಲ್ಲಿಯೇ ನಾವಾಗಿಯೇ ಬದುಕಿಸಿಕೊಂಡಿದ್ದೇವೆ, ನಮ್ಮಲ್ಲಿಯೇ ಬದುಕಿರುತ್ತಾರೆ. ಶೇಕ್ಸ್ಪಿಯರ್ ನಮ್ಮಲ್ಲಿಯೂ ಇದ್ದಾನೆ, ನಮ್ಮ ಮನೆಯಲ್ಲೂ ಇದ್ದಾನೆ ಎನ್ನುವುದಕ್ಕೆ ಈ ನಾಟಕಗಳಲ್ಲಿ ಬರುವ ಕೆಲವು ಸಂದರ್ಭಗಳು ನಮ್ಮ ಬದುಕಿನಲ್ಲಿ ಕೂಡ ನಡೆದಿರುತ್ತವೆ. ನಮಗೆ ಹಾಗೆ ಅನ್ನಿಸಿದರೆ ನಿಜವಾಗಿಯೂ ಶೇಕ್ಸ್ಪಿಯರ್ ನಮ್ಮೊಂದಿಗಿದ್ದಾನೆ ಎಂದೇ ಅರ್ಥ. ಶೇಕ್ಸ್ಪಿಯರ್ ಅವರು ತಮ್ಮ ನಾಟಕಗಳ ಮೂಲಕ ಬಹಳಷ್ಟು ಸಂದೇಶಗಳನ್ನು ನಮಗೆ ತಲುಪಿಸಿದ್ದಾರೆ. ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಯಾವ ರೀತಿ ಇರುತ್ತವೆ ಎಂದು ನೋಡಬಹುದು. ಈಗ ಒಥೆಲೋ ನಾಟಕವನ್ನೇ ತೆಗೆದುಕೊಂಡರೆ, ಒಂದು ಸಣ್ಣ ಜುಜುಬಿ ಖರ್ಚಿಪಿಗೋಸ್ಕರ ತನ್ನ ಹೆಂಡತಿಯನ್ನೇ ಕೊಲ್ಲುತ್ತಾನೆ. ಈ ರೀತಿಯೂ ಇರಬಹುದು ಸಂಬಂಧಗಳು. ಯಾರೋ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ಸಂಬಂಧಗಳು ಹಾಳಾಗಬಹುದು ಎಂದು ಅವರ ನಾಟಕಗಳನ್ನು ನಿದರ್ಶನವಾಗಿ ಇಟ್ಟುಕೊಂಡು ನಾವು ಪಾಠ ಕಲಿಯಬೇಕೆಂದು ಹೇಳಿದ್ದಾರೆ. ಹೀಗೆ ಹೇಳುತ್ತಾ ಹೋದರೆ ಶೇಕ್ಸ್ಪಿಯರ್ ಅವರ ನಾಟಕಗಳಿಗೆ ಕೊನೆ ಎಂಬುದೇ ಇಲ್ಲ. ನಾನು ನನ್ನದೊಂದು ಸಣ್ಣ ಪ್ರಯತ್ನದಿಂದ ಚಿಕ್ಕದಾಗಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.